ಯಾರ್ಯಾರಿಗೆ ಈ ಸಿನಿಮಾ ನೋಡಿ KGF, ಕಬ್ಜಾ ಸಿನಿಮಾಗಳು ನೆನಪಾಯ್ತು ಅಂತ ದಯವಿಟ್ಟು ಕಮೆಂಟ್ ಹಾಕ್ರಪ್ಪ. ಹಾಯ್ ಹೆಲೋ ನಮಸ್ಕಾರ, NS ರಿವ್ಯೂಸ್ಗೆ ಸ್ವಾಗತ. ನಾನು ಇವತ್ತು KD ದ ಡೆವಿಲ್ ಸಿನಿಮಾನ ನೋಡ್ಕೊಂಡು ಬಂದೆ. ಬನ್ನಿ ಸಿನಿಮಾದಲ್ಲಿ ಏನೇನು ವರ್ಕ್ ಆಯಿತು, ಏನೇನು ವರ್ಕ್ ಆಗಲಿಲ್ಲ ಅಂತ ಒಂದು ಕ್ವಿಕ್ ರಿವ್ಯೂನ ನೋಡ್ಕೊಂಡು ಬರೋಣ. ಈ ಸಿನಿಮಾದ ಪೇರೆಂಟ್ಸ್ ಗೈಡ್ ಬಂದು A ಸರ್ಟಿಫಿಕೇಟ್ನ ಪಡ್ಕೊಂಡಿದೆ. ಅಂದರೆ ಅಡಲ್ಟ್ ಮಾತ್ರ ಈ ಸಿನಿಮಾನ ನೋಡೋವಂಥ ರೀತಿ ಇದೆ. ಯಾಕಂದರೆ ಚಿಕ್ಕ ಮಕ್ಕಳು ಈ ಸಿನಿಮಾನ ನೋಡೋದಕ್ಕಾಗೋದಿಲ್ಲ. ಯಾಕಂದರೆ ಸಿನಿಮಾದಲ್ಲಿ ಅಷ್ಟೊಂದು ವೈಲೆನ್ಸ್, ಅಷ್ಟೊಂದು ಬ್ಲಡ್ನ ತೋರಿಸಿದ್ದಾರೆ. ಸೊ ಚಿಕ್ಕ ಮಕ್ಕಳು ಈ ಸಿನಿಮಾನ ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾದ ಕತೆ ವಿಷಯಕ್ಕೆ ಬರೋದಾದರೆ, ಪ್ರೇಮ್ ಅವರು ಒಂದು ಇಂಟರ್ವ್ಯೂವಲ್ಲಿ ಹೇಳ್ದಂಗೆ ಸಿನಿಮಾ ನೋಡಿಕೊಂಡು ವಾಪಸ್ ಹೊರಗಡೆ ಬರಬೇಕಾದ್ರೆ ನಿಮಗೆ ನೀವೇ ಕ್ವಶನ್ ಮಾಡ್ಕೋಬೇಕು ಅಂತ ಹೇಳಿದರು. ಸೊ ಇದು 100% ನಿಜ ಗುರು. ನಾನು ಈ ಸಿನಿಮಾನ ನೋಡ್ಕೊಂಡು ಹೊರಗಡೆ ಬರಬೇಕಾದ್ರೆ ಇದೇ ಅಂದ್ಕೊಂಡೆ, ವಾಟ್ ಹ್ಯಾಪನ್ ಮ್ಯಾನ್ ಅಂತ ಕ್ವಶನ್ ಹಾಕ್ಕೊಂಡು ಬಂದೆ. ಜೋಕ್ಸ್ ಅಪಾರ್ಟ್, ಈ ಸಿನಿಮಾ 1980ಸ್ನಲ್ಲಿ ಕತೆ ಸೆಟ್ ಆಗಿದ್ದು. ಡೈರೆಕ್ಟರ್ ಪ್ರೇಮ್ ಅವರು ಒಂದು ಆ್ಯಕ್ಷನ್ ರೆಟ್ರೋ ಪೀರಿಯಡ್ ಡ್ರಾಮಾನ ಸ್ಕ್ರೀನ್ ಮೇಲೆ ತರೋ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಸಿನಿಮಾದ ಕ್ಯಾಸ್ಟಿಂಗ್ಗೆ ಒಂದು ಬಿಗ್ ಕ್ರೆಡಿಟ್ನ ಕೊಡಬೇಕು. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಸಿನಿಮಾದಲ್ಲಿ ಬಿಗ್ ಸ್ಟಾರ್ಸ್ನ ಒಟ್ಟಿಗೆ ನೋಡಿದ್ದು ಐ ಪರ್ಸ್ನಲಿ ಫೆಲ್ಟ್ ಹ್ಯಾಪಿ. ಸಿನಿಮಾದ ಕ್ಯಾಸ್ಟಿಂಗ್ನ ಟ್ರೈಲರ್ಲಿ ನೋಡಿ ವರ್ಕ್ ಆಗುತ್ತೋ ಇಲ್ವೋ ಅಂತ ಅನಿಸಿತ್ತು. ಬಟ್ ಡೈರೆಕ್ಟರ್ ಪ್ರೇಮ್ ಅವರು ಎಲ್ಲ ಕ್ಯಾಸ್ಟ್ನ ಮತ್ತು ಅವರ ಪಾರ್ಟ್ಸ್ನ ಚೆನ್ನಾಗಿ ಸ್ಕ್ರೀನ್ ಪ್ಲೇಯಲ್ಲಿ ಬರೆದಿರೋದ್ರಿಂದ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್. ಸಿನಿಮಾದ ಸ್ಟಾರ್ಟಿಂದ ಹಿಡಿದು ಎಂಡ್ವರೆಗೂ ಪೈಸಾ ವಸೂಲ್ ವರ್ಕ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾದ ಎಲ್ಲ ಸಾಂಗ್ಸ್ಗಳು ಕೂಡ ಥಿಯೇಟ್ರ್ನಲ್ಲಿ ಆಡಿಯನ್ಸ್ ಬಾಯಲ್ಲಿ ಕೇಳ್ತಾ ಇತ್ತು. ಅಲ್ಲಿಗೆ ಅಂದ್ಕೊಳ್ಳಿ ಎಷ್ಟು ವರ್ಕ್ ಆಗಿದೆ ಅಂತ. ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಪುಷ್ಪ ಥರ ಇದೆ, ಅದು ಇದು ಅಂತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಸಿನಿಮಾದಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ ಮ್ಯೂಸಿಕ್ಕು. ಇನ್ನು ಮೇಯ್ನ್ಲಿ ಸಿನಿಮಾದ ಪಿಲ್ಲರ್ ಅಂತ ಹೇಳ್ಬೋದು, ಅಥವಾ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಯಾಕಂದರೆ ಅವರ ಆ್ಯಕ್ಟಿಂಗಿಂದ ಆಗಿರ್ಬೋದು, ಪರ್ಸ್ನಾಲಿಟಿಯಿಂದ ಆಗಿರ್ಬೋದು, ಅವರ ಎಮೋಷ್ನಲ್ ಇಂಪ್ಯಾಕ್ಟ್ನಿಂದ ಆಗಿರ್ಬೋದು, ಥ್ರೋಟ್ ಔಟ್ ಸಿನಿಮಾದ ಕೊನೆ ತನಕ ಕ್ಯಾರಿ ಮಾಡ್ಕೊಂಡು ಹೋಗಿರೋ ಧ್ರುವ ಸರ್ಜಾ ಅವ್ರಿಗೆ ಒಂದು ಬಿಗ್ ಅಪ್ಲಾಸ್ನ ಬರಲೇಬೇಕಪ್ಪ. ಯಾಕಂದರೆ ಈ ಸಿನಿಮಾದ ಪೂರ್ತಿ ಒಂದು ಕಡೆನೂ ಎನರ್ಜಿ ಕಡಿಮೆ ಆಯಿತು ಅಂತ ಅನ್ಸಲ್ಲಪ್ಪ. ಒಂದು ಕಡೆ ಫುಲ್ ರಾ ಆ್ಯಂಡ್ ಪವರ್ಫುಲ್ಲಾಗಿನೂ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನೊಂದು ಕಡೆ ಆ ಇನ್ನೋಸೆನ್ಸ್ ಆ್ಯಂಡ್ ಎಮೋಷ್ನಲ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ಧ್ರುವ ಸರ್ಜಾ ಅವ್ರಿಗೆ, ಅವರ ಆ್ಯಕ್ಟಿಂಗ್ಗೆ, ಅವರ ಎಫರ್ಟ್ಗೆ ಒಂದು ಪ್ಲಸ್ ಮಾರ್ಕ್ ಕೊಡಲೇಬೇಕಣಪ್ಪ. ಇನ್ನು ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಿಮಗೆ ಅಲ್ಲಲ್ಲಿ ಓವರ್ ಅನ್ನಿಸ್ಬೋದು. ಬಿಕಾಸ್ ಅವರ ಕ್ಯಾರೆಕ್ಟರ್ ಕೂಡ ಹಂಗಿರೋದ್ರಿಂದ ಹಂಗೆ ಅನಿಸುತ್ತೆ. ಬಟ್ ಅವರು ಎಫರ್ಟ್ ಕೂಡ ಚೆನ್ನಾಗಿತ್ತು. ಇನ್ನು ಸಂಜಯ್ ದತ್ ಅವರ ಕ್ಯಾರೆಕ್ಟರ್ ಬಗ್ಗೆ ಅಂತೂ ಕೇಳಲೇಬೇಡಿ. ಪಾಪ ಅವ್ರನ್ನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಟ್ಟಿದ್ದಾರೆ ಗುರು. ಅಷ್ಟೊಂದು ಸೀನ್ಸ್ ಇದೆ ಅವ್ರದ್ದು. ಧ್ರುವ ಸರ್ಜಾ ಅವರ ಸ್ಕ್ರೀನ್ ಟೈಮ್ಗಿಂತ ಸಂಜಯ್ ದತ್ ಅವರ ಸ್ಕ್ರೀನ್ ಟೈಮೇ ಜಾಸ್ತಿ ಇತ್ತು ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಂಜಯ್ ದತ್ ಅವರ ವಿಲನ್ ಆರ್ಕ್ ಆಗಿರ್ಬೋದು, ಅವರ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಸಿನಿಮಾದಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ ಗುರು. ಇನ್ನು ಮೇನ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬರೋದಾದರೆ, ಪ್ರೇಮ್ ಅವರ ರೈಟಿಂಗಲ್ಲಿರೋ ಮ್ಯಾನರಿಸಮ್ 2026ರಲ್ಲಿ ವರ್ಕ್ ಆಯಿತೋ ಇಲ್ವೋ ಅಂತ ನೋಡೋದಾದರೆ ಅದು ಮಿಸ್ ಹೊಡೀತು ಅನಿಸುತ್ತೆ. ಬಿಕಾಸ್ ಡೈರೆಕ್ಟರ್ ಪ್ರೇಮ್ ಅವರ ಮ್ಯಾಜಿಕ್ ಇರೋದೇ ಅವರ ರೈಟಿಂಗ್ ಮತ್ತು ಸ್ಟೋರಿನಲ್ಲಿ. ಅವ್ರದ್ದೇ ಆದ ಸ್ಟೈಲ್ನಲ್ಲಿ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಅವರು ಈ ಇಂಡಸ್ಟ್ರಿಲಿ ಹೆಸರು ಪಡೆದಿರೋದಕ್ಕೆ ಸಾಧ್ಯ ಆಗಿರೋದು. ಬಟ್ ಆ ಮ್ಯಾಜಿಕ್ಕು ಈ ಸಿನಿಮಾದಲ್ಲಿ ಸ್ವಲ್ಪ ಕಾಣಿಸ್ಲಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಕೆಲಸ ಮಾಡಿರೋದಕ್ಕೋ, ಅಥವಾ ಪಾರ್ಟ್ 2 ಹೈಪ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ದಾರಲ್ಲ, ಆ ಥರ ಒಂದು ಸಿನಿಮಾ ಮಾಡೋಣ ಅನ್ನೋದಕ್ಕೋ, ಅಥವಾ KGF ಅಥವಾ ಕಬ್ಜಾ ಸಿನಿಮಾದ ಟೆಕ್ಸ್ಚರ್ ಇದರಲ್ಲಿ ಕಾಣಿಸ್ತಿರೋದಕ್ಕೋ ಏನೋ ಗೊತ್ತಿಲ್ಲ. ಬಟ್ ಆ ಮ್ಯಾಜಿಕ್ ಇಲ್ಲಿ ಕಾಣಿಸ್ಲಿಲ್ಲ. ಎಷ್ಟೋ ಕಡೆ ಸಿನಿಮಾದ ಸೀನ್ಸ್ಗಳು ನೆಕ್ಸ್ಟ್ ಸೀನ್ ಚೆನ್ನಾಗಿ ಬರುತ್ತೆ ಅಂತ ಫೀಲ್ ಆಗುತ್ತೆ, ಬಟ್ ಮತ್ತೆ ಫ್ಲ್ಯಾಟ್ ಆಗುತ್ತೆ. ತುಂಬ ಅನ್ವಾಂಟೆಡ್ ಸೀನ್ಸ್ ಇದ್ದಾವೆ ಫಸ್ಟ್ ಹಾಫಲ್ಲಿ. ಸ್ವಲ್ಪ ಫೋರ್ಸ್ ಕಾಮಿಡಿ ಅಂತ ಅನಿಸುತ್ತೆ. ಆ್ಯಂಡ್ ಅದನ್ನೇ ನೀವು ಸೆಕೆಂಡ್ ಹಾಫಲ್ಲಿ ನೋಡೋದಾದರೆ ನೀಟಾಗಿ ಟ್ರಾವೆಲ್ ಆಯಿತು. ಫಾಸ್ಟ್ ಸ್ಕ್ರೀನ್ ಪ್ಲೇ ಬರೆದಿರೋದ್ರಿಂದ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಹೋಗುತ್ತೆ. ಬಟ್ ಅಲ್ಲೂ ಕೂಡ ನಿಮಗೆ ಅಲ್ಲಲ್ಲಿ ಪೇಷನ್ಸ್ನ ಚೆಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಯಾಕಂದರೆ ಕ್ಲೈಮ್ಯಾಕ್ಸ್ ಆಗ್ತಿದ್ದಂಗೆ ಏನಾಗ್ತಿದೆಯಪ್ಪ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಟೈಮ್ ರೈಟಿಂಗ್ನಲ್ಲಿ ಆ್ಯಂಡ್ ಎಡಿಟಿಂಗ್ ಟೈಮ್ನಲ್ಲಿ ಇನ್ನೂ ಚೆನ್ನಾಗಿ ವರ್ಕ್ ಮಾಡಿ ಪಾರ್ಟ್ 2 ಸಖತ್ತಾಗಿ ಬರಲಿ ಅಂತ ಹೇಳ್ತಾ, ಆ್ಯಂಡ್ ನಮ್ಮ ಕಿಚ್ಚ ಸುದೀಪ್ ಅವರ ಎಂಡಿಂಗ್ ಕೇಮಿಯೋ ಬಗ್ಗೆ ನೀವೇ ಕಮೆಂಟ್ಸ್ನಲ್ಲಿ ತಿಳಿಸಿ, ಅಲ್ಲಿ ಮಾತಾಡೋಣ. ಬೇರೆಯವ್ರಿಗೆ ಸ್ಪಾಯ್ಲರ್ ಕೊಡೋದು ಬೇಡ. ಸೊ ಇದಾಗಿತ್ತು ನನ್ನ ಕ್ವಿಕ್ ರಿವ್ಯೂ. ಸಿನಿಮಾ ಹೇಗಿತ್ತು ಅಂತಂದರೆ ಮಾಸ್ ಆಡಿಯನ್ಸ್ಗೆ ಆ್ಯಂಡ್ ಧ್ರುವ ಫ್ಯಾನ್ಸ್ಗೆ ಕಮ್ ಬ್ಯಾಕ್ ಸಿನಿಮಾ ಅಂತಲೇ ಹೇಳ್ಬೋದು. ನ್ಯೂಟ್ರಲ್ ಆಡಿಯನ್ಸ್ಗೆ ಒನ್ ಟೈಮ್ ವಾಚಬಲ್ ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ರಿವ್ಯೂಸ್ ಆ್ಯಂಡ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಮತ್ತೆ ಸಿಗುವ.